ಭಗವಂತನನ್ನು ಕಾಣಲು ಸರಳತೆ, ಸಾತ್ವಿಕತೆ, ಸಜ್ಜನತೆಯ ಒಂದೇ ಮುಖ ಬೇಕು ಎಂದು ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಹೇಳಿದ್ದಾರೆ. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಚಾತುರ್ಮಾಸ್ಯ ವ್ರತಾಚರಣೆಯ 23ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಮಾಗೋಡು ಕುದ್ರಗಿ ಗ್ರಾಮ ಪಂಚಾಯತ್ ಕೂಟದಿಂದ ಗುರುಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಮನುಷ್ಯನಲ್ಲಿ ಅನೇಕ ಮುಖಗಳಿವೆ. ಒಂದೊಂದು ಮುಖ ಒಂದೊಂದು ಸಂದರ್ಭದಲ್ಲಿ ಹೊರಗೆ ಬರುತ್ತದೆ. ಭಗವಂತನ ದರ್ಶನ ಪಡೆಯಲು ಒಂದೇ ಮುಖ ಬೇಕು. ಸರಳತೆ, ಸಾತ್ವಿಕತೆ ಮತ್ತು ಸಜ್ಜನತೆಯ ಒಂದೇ ಮುಖ ಬೇಕು. ಈ ಜಗತ್ತಿನಲ್ಲಿ ಬದುಕಲು ನಾವು ಅನೇಕ ಮುಖಗಳನ್ನು ಪ್ರದರ್ಶನ ಮಾಡಬಹುದಂತೆ, ಆದರೆ ಪುಣ್ಯ, ಸತ್ಯ, ಧರ್ಮ, ಆನಂದದ ಕಡೆಗೆ ಹೋಗಲು ಒಂದೇ ಸಾತ್ವಿಕತೆಯ ಮುಖ ಬೇಕು. ದೇವರ ನಾಮಗಳು, ಜಪಗಳು, ಮಂತ್ರಗಳು, ಆರಾಧನೆಗಳು ಭಗವಂತನ ಹತ್ತಿರ ಕೊಂಡೊಯ್ಯುತ್ತದೆ. ಬೆಳಗಿನಿಂದ ಕತ್ತಲಿನವರೆಗಿನ ಕರ್ಮಗಳು ಶುದ್ಧವಾಗಿರಬೇಕು. ಧೈರ್ಯದಲ್ಲಿ ಯಾವುದಕ್ಕೂ ಹಿಂಜರಿಕೆ ಆಗಬಾರದು. ಪರಮಾತ್ಮನಲ್ಲಿ ಪೂರ್ಣ ಪ್ರೀತಿ ಇರಬೇಕು. ಆಗ ನಾವು ಭಗವಂತನಿಗೆ ಹತ್ತಿರವಾಗಲು ಸಾಧ್ಯ. ಅದಕ್ಕೆ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ಸಹಕಾರಿಯಾಗುತ್ತದೆ. ಧರ್ಮ ಜಾಗೃತಿಯ ಜೊತೆಗೆ ಭಕ್ತರಿಗೆ ಜ್ಞಾನ ನೀಡುವ ಕೈಂಕರ್ಯಗಳು ಇಲ್ಲಿ ನಡೆಯುತ್ತಿದೆ. ಇದರ ಪ್ರಯೋಜನ ಪಡೆಯುವಂತೆ ಶ್ರೀಗಳು ಕರೆ ನೀಡಿದರು. ಯುವ ಬ್ರಿಗೇಡ್ ಸಂಸ್ಥಾಪಕ ಮತ್ತು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೇಲೆ ಅವರು ತಮ್ಮ ಯುವ ಬ್ರಿಗೇಡ್ನ ಕುಮಟಾ ತಂಡದೊಂದಿಗೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಬಳಿಕ ಮಾತನಾಡಿದ ಅವರು, ಓರ್ವ ಸಾಧುವಿಗೆ ಮತ್ತು ಮಠಾಧೀಶರಿಗೆ ಚಾತುರ್ಮಾಸ್ಯ ಕೈಗೊಳ್ಳಲು ಹಲವು ಸ್ಥಳಗಳಿದ್ದರೂ ನಮ್ಮ ಊರನ್ನು ಆಯ್ಕೆ ಮಾಡಿಕೊಂಡಿರುವುದು ಮಹಾಭಾಗ್ಯ. ಚಾತುರ್ಮಾಸ್ಯದಿಂದ ಪ್ರತಿದಿನ ಗುರುಗಳ ದರ್ಶನ, ನಿತ್ಯ ಪ್ರವಚನಗಳ ಶ್ರವಣ ನಿಜಕ್ಕೂ ಮಹಾಭಾಗ್ಯ. ಆದರೆ ನಮ್ಮೆಲ್ಲರ ದಾರಿ ಗುರಿಯನ್ನು ಬಿಟ್ಟು ಚಲಿಸುತ್ತಿದೆ. ಹಾಗಾಗಿ ಭಗವಂತನ ಕಡೆಗೆ ಹೋಗುವ ಮಾರ್ಗ ತೋರಿಸಲು ತನ್ನೆಲ್ಲ ಶಕ್ತಿಯನ್ನು ತುಂಬಿ ಸದ್ಗುರುಗಳಾಗಿ ಗುರುಪೀಠದಲ್ಲಿ ಕೂರಿಸುತ್ತಾರೆ. ತನ್ನೆಡೆಗೆ ಬರುವ ಮಾರ್ಗವನ್ನು ಗುರುಗಳೇ ತೋರಿಸುತ್ತಾರೆ. ಜಗತ್ತನ್ನು ನಂಬಿ ಕೂತವರಿಗೆ ಗುರುಗಳ ಬಳಿ ಹೋಗಲು ಕೂಡ ಸಮಯವಿರುವುದಿಲ್ಲ. ಈ ದಿಕ್ಕಿನಲ್ಲಿ ಹೋಗುವ ಮನಸ್ಸು ಇಲ್ಲದಿದ್ದರೆ ಗುರುಗಳಾದರೂ ಏನು ಮಾಡುತ್ತಾರೆ? ನಿರಂತರ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಪ್ರಾಮಾಣಿಕವಾಗಿ ವೈರಾಗ್ಯ ಮೂಡಿ ಅದು ಆಧ್ಯಾತ್ಮಿಕ ಭಾವವನ್ನು ಜಾಗೃತಗೊಳಿಸುತ್ತದೆ. ಭಗವಂತನ ಮತ್ತು ಗುರುಗಳ ಮುಖವನ್ನು ಎಷ್ಟು ಸಾರಿ ನೋಡಿದರೂ ಸಾಕು ಎನಿಸುವುದಿಲ್ಲ. ಹಾಗಾಗಿ ಚಾತುರ್ಮಾಸ್ಯ ಭಾಗ್ಯವನ್ನು ಬದುಕನ್ನು ರೂಪಿಸಿಕೊಳ್ಳಲು ಬಳಸಿಕೊಳ್ಳಿ. ನಮ್ಮ ಮುಂದಿನ ಪೀಳಿಗೆಗೆ ಧರ್ಮದ ಸಂಸ್ಕಾರ ಕಲಿಸಿ ಎಂದು ಕರೆ ನೀಡಿದರು. ಚಾತುರ್ಮಾಸ್ಯದ 23ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಮಾಗೋಡು ಮತ್ತು ಕುದ್ರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಗೋಡು 1, ಮಾಗೋಡು 2, ಮಳ್ಳಿಕೇರಿ, ಬಜೆಕೇರಿ, ಕೊಡ್ಲಗದ್ದೆ, ಕುದ್ರಗಿ ಹಾಗೂ ತೆಂಗಾರ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಅಕ್ಷಯ್ ಏಕನಾಥ್ ನಾಯ್ಕ್ ದಂಪತಿ, ರಜತಗಿರಿ, ಹೊನ್ನಾವರ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಸಮಸ್ತ ನಾಮಧಾರಿ ಸಮಾಜ ಬಾಳೆಮೆಟ್ಟು, ಮಾಗೋಡು ಇವರು ಗುರು ಸೇವೆ ಸಲ್ಲಿಸಿದರು. ಬಳಿಕ ಗುರು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಲಾಯಿತು. ಮಧ್ಯಾಹ್ನ ನಡೆದ ಅನ್ನಪ್ರಸಾದ ವಿತರಣೆಯಲ್ಲಿ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ಈ ಸಂದರ್ಭದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷ HR ನಾಯ್ಕ್, ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ R ನಾಯ್ಕ್, ಪ್ರಮುಖರಾದ TT ನಾಯ್ಕ್ ಹೊನ್ನಾವರ, ಸುರೇಶ್ ನಾಯ್ಕ್ ಹೆರವಟ್ಟ, ಪ್ರಶಾಂತ್ ನಾಯ್ಕ್, ವೈಭವ್ ನಾಯ್ಕ್, ವಿಶ್ವನಾಥ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ನಿತ್ಯಾನಂದ್ ನಾಯ್ಕ್ ಇತರೆ ಸೇವಾಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ಯಶವಂತ್ ನಾಯ್ಕ್ ಅವರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಊರಿನವರಿಗೆ ಮಹಾಭಾಗ್ಯದ ಸಂದರ್ಭ ಅಂತ ನನಗೆ ಅನ್ಸುತ್ತೆ. ಚಾತುರ್ಮಾಸ್ಯ ಯಾಕೆ ಮಾಡಲಾಗ್ತಿತ್ತು ಅಂತಂದ್ರೆ, ನಿರಂತರ ಪ್ರವಾಸದಲ್ಲಿರುವಂಥ ಸಾಧುಗಳು ಮಳೆಗಾಲದ ಒಂದು 4 ತಿಂಗಳು ಒಂದೇ ಊರಿನಲ್ಲಿರುವಂಥ ಅವಕಾಶ ಸಿಕ್ತಿತ್ತು ಅನ್ನೋ ಕಾರಣಕ್ಕೆ. ಈಗ ಸಾಧುಗಳ ಪ್ರವಾಸಗಳು ಹೇಗಾಗಿವೆ ಅಂತಂದ್ರೆ, ಮೊದಲಾದರೆ ನಡ್ಕೊಂಡು ಹೋಗಿರ್ತಿದ್ರು, ಲಿಮಿಟೆಡ್ ಡಿಸ್ಟೆನ್ಸ್ ಇರ್ತಿತ್ತು. ಈಗ ಹೇಗಾಗತ್ತೆ ಅಂತಂದ್ರೆ ಡಿಸ್ಟೆನ್ಸಿಗೆ ಮಿತಿಯೇ ಇಲ್ಲ. ಇವತ್ತು ಇಲ್ಲಿದ್ದವ್ರು ನಾಳೆ ಡೆಲ್ಲಿಲಿ ಇರ್ತಾರೆ, ನಾಳೆ ಮುಂಬೈಗೆ ಹೋಗ್ಬೇಕಾಗತ್ತೆ, ಆಚೆ ನಾಡಿಗೆ ಮತ್ತೆಲ್ಲ ಹೋಗ್ಬೇಕಾಗತ್ತೆ. ಸುತ್ತಾಟ ಅಷ್ಟಾಗುವಾಗ ಎಲ್ಲಾದ್ರೂ ಒಂದ್ ಕಡೆ 3-4 ತಿಂಗಳು ಇರ್ತಾರೆ ಅಂತಂದ್ರೆ ಭಕ್ತರಿಗೆ ಮಹಾಭಾಗ್ಯವೇ ಸರಿ ಅಂತ ನಾನು ಆ ಕಾರಣಕ್ಕೆ ಹೇಳ್ತೀನಿ. ಒಬ್ಬ ಸಾಧುವಿಗೆ, ಒಬ್ಬ ಮಠಾಧೀಶರಿಗೆ ಎಷ್ಟೆಲ್ಲ ಜಾಗಗಳಿದ್ದಾಗ್ಲೂ ಚಾತುರ್ಮಾಸ್ಯ ಕೂತ್ಕೊಳ್ಳಿಕ್ಕೆ ನಮ್ಮ ಊರನ್ನು ಆರಿಸ್ಕೊಳ್ತಾರೆ ಅಂತಂದ್ರೆ ಅದು ಕೂಡ ಮಹಾಭಾಗ್ಯವೇ. ಯಾಕೆ ಅಂತಂದ್ರೆ ಪ್ರತಿನಿತ್ಯ ಸಾಧುವಿನ ದರ್ಶನ, ಗುರುಗಳ ದರ್ಶನ ಮತ್ತು ಗುರುಗಳ ಪ್ರವಚನದ ಶ್ರವಣದ ಭಾಗ್ಯ ಇದೆಯಲ್ಲ, ಅದು ನಿಜಕ್ಕೂ ಮಹಾಭಾಗ್ಯ ಅಂತ ನಾನಂತೂ ಯಾವಾಗಲೂ ಅಂದ್ಕೊಳ್ತೀನಿ. ಇಂಥ ಅವಕಾಶವನ್ನ ಯಾವತ್ತೂ ಬಿಡೋದಿಲ್ಲ ಅಂತ. ನಮ್ಮೆಲ್ಲರ ದಾರಿ ಗುರಿಯನ್ನ ಬಿಟ್ಟು ಪಕ್ಕಕ್ಕೆ ಚಲಿಸ್ಬಿಡತ್ತೆ. ಪಕ್ಕಕ್ಕೆ ಚಲಿಸೋದು ಹೇಗೆ? ನಾನು ಬಹಳ ಬಾರಿ ಇದನ್ನ ನೆನಪಿಸ್ಕೊಳ್ತೀನಿ. ನನ್ಗೆ ಬಹಳ ಇಷ್ಟ ಆಗುವಂತ ಕಥೆ. ಅನೇಕರು ಹೇಳ್ತಾರೆ ಈ ಕತೆ ಬಹಳ ಚೆನ್ನಾಗಿದೆ, ನೀವು ಎಲ್ರಿಗೂ ಹೇಳ್ತೀರ. ಎಲ್ರಿಗೂ ಹೇಳೋದಲ್ಲ, ಅದು ನನಗೆ ನಾನೇ ಹೇಳ್ಕೊಳ್ಳೋದು. ಹೀಗಾಗಿ ಮತ್ತೊಮ್ಮೆ ಹೇಳ್ಕೊಳ್ತೀನಿ, ನೀವು ಕೇಳಿಸ್ಕೊಡಿ ಅದನ್ನ ಅಂತ. ಬಹಳ ಸುಂದರವಾಗಿರುವಂತ ಕಥೆ. ಒಬ್ಬ ತಾಯಿ ತನ್ನ ಮಗುವನ್ನ ಜಾತ್ರೆಗೆ ಕರ್ಕೊಂಡು ಬರ್ತಾಳೆ. ಜಾತ್ರೆಗೆ ಕರ್ಕೊಂಡು ಬರ್ತಾಳೆ. ತಾಯಿಗೆ ಇರುವಂತ ಗುರಿ ಒಂದೇ, ಏನು? ಆ ಜಾತ್ರೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವರ ದರ್ಶನ ಮೊದಲು ತಗೋಬೇಕು, ಉಳಿದದೆಲ್ಲ ಆಮೇಲೆ. ಆದ್ರೆ ಮಗುವಿಗೆ ಏನ್ ಗೊತ್ತು?
ಅದು ಮಗು ಏನ್ ಮಾಡುತ್ತೆ, ಹೊರಗಡೆ ಬರುತ್ತೆ, ಕಲರ್ಫುಲ್ ಆಗಿರುವಂತ ಪೆಂಡಾಲು, ಕಲರ್ಫುಲ್ ಆಗಿರುವಂತ ಜಾತ್ರೆಯ ಸಿಹಿ ತಿಂಡಿಗಳು, ಅಲ್ಲೊಂದು ಬಲೂನ್ ಮಾರಾಟದ ಅಂಗಡಿ, ವೆರೈಟಿ ಆಗಿರುವಂತ ಆಟದ ಸಾಮಾನುಗಳು. ಅಮ್ಮ ಇದು ಯಾವುದನ್ನು ನೋಡ್ತಿಲ್ಲ, ಕೈ ಹಿಡ್ಕೊಂಡು ದರ 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 ಎಳ್ಕೊಂಡು ಹೋಗ್ತಿದ್ದಾರೆ. ಜನ ತುಂಬಾ ಇದ್ರಂತೆ. ಮಗು ಸ್ವಲ್ಪ ನೋಡ್ತು, ಅಮ್ಮ ನಿಲ್ಲೋ ಕಾಣುದಿಲ್ಲ ಅಂತ ಕೈ ಸ್ವಲ್ಪ ಕೊಸರಾಡ್ಕೊಂಡು ಬಿಡಿಸ್ಕೊಳ್ತು. ತಾಯಿ ಗೊತ್ತಾಗಲಿಲ್ಲ. ಅವಳು ಮೊದಲು ಗುರಿ ಇತ್ತು, ದೇವರ ದರ್ಶನ ಮಾಡ್ಬೇಕು ಅಂತ ದರ್ಶನಕ್ಕೆ ಅಂತ ಹೋದ್ಲು. ಅವಳು ದರ್ಶನ ಮಾಡಿದ್ಲು. ದರ್ಶನ ಮಾಡಿ ಸಂತೃಪ್ತಿಯಾಗಿ ಕೈ ನೋಡಿದ್ರೆ ಗೊತ್ತಾಯ್ತು ಮಗು ಇಲ್ಲ ಅಂತ. ಅವಳು ಹತ್ಲು, ಕಣ್ಣೀರ್ಗರ್ದ್ಲು, ನನ್ನ ಮಗು ಎಲ್ಲೋಯ್ತು ಅಂತ ಯಾರೆಲ್ಲ ಕೇಳಿದ್ಲು, ಎಲ್ಲೂ ಸಿಗ್ಲಿಲ್ಲ. ಕೊನೆ ಪೊಲೀಸ್ ಸ್ಟೇಷನ್ಗೆ ಬರೆಸಿದ್ಲು. ಕೆಂಪು ಚಡ್ಡಿ ಹಾಕಿದ್ದಾನೆ, ಬಿಳಿ ಶರ್ಟ್ ಹಾಕಿದ್ದಾನೆ, ನೋಡ್ಲಿಕ್ಕೆ ಮುದ್ದಾಗಿದ್ದಾನೆ, ಒಂದು ಕುಂಕುಮ ಇಟ್ಟಿದ್ದೀನಿ, ಅವನೇನಾದ್ರೂ ಅಳ್ತಾ ಇದ್ದಿದ್ ಕಂಡ್ರೆ ದಯಮಾಡಿ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಹೋಯ್ತು. ಈ ಮಗು ಏನ್ ಮಾಡ್ತು, ಬಲೂನ್ ಅಂಗಡಿ ಮುಂದೆ ನಿಂತಿತ್ತು. ಬಲೂನ್ ಆಡ್ತಾ ಇದ್ದೆ, ನೋಡ್ತಾ ಇದೆ, ಆ ಕಡೆ ಆಟದ ಸಾಮಾನು ನೋಡಿತ್ತು. ಕೊನೆಗೆ ಒಂದು ಸ್ವೀಟ್ ಅಂಗಡಿಯಲ್ಲಿ ನಿಂತ್ಕೊಳ್ತು. ಸ್ವೀಟ್ ಲೆಕ್ಕ ಹಾಕುವಾಗ ಎಕ್ಸ್ಟ್ರಾ ಆಗಿದೆಲ್ಲ ಕೆಳಗೆ ಬಿದ್ದಿರುತ್ತಲ್ಲ, ಆ ಬಿದ್ದಿರೋ ತಿನ್ಕೊಳ್ತು. ನಮ್ಮ ಮನೆಯಲ್ಲೂ ಇಷ್ಟ ಆನಂದ ಯಾವಾಗಲೂ ಸಿಗ್ಲಿಲ್ಲ ನನಗೆ ಅಂತ ಅದ್ ನೆನಪಿಸ್ಕೊಂಡು ಆನಂದವಾಗಿ ಕಾಲ ಕಳೀತು. ಆದ್ರೆ ಜಾತ್ರೆ 3 ದಿನ, 4ನೇ ದಿನ ಎಲ್ಲರೂ ಅಂಗಡಿ ಕ್ಲೋಸ್ ಮಾಡಿಬಹುದು. ಆಗ ಈ ಮಗುಗೆ ತಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಮರ್ತು ಹೋಗಿದೆ, ಎಲ್ಲಿಂದ ಬಂದಿದ್ದೀನಿ ಅಂತ ಮರ್ತು ಹೋಗಿದೆ, ಅಮ್ಮನ ನೆನಪು ಆರಿ ಹೋಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಎಲ್ಲ ಜಾತ್ರೆ ಹೋದ್ಮೇಲೆ ಅಲ್ಲೇ ಯಾರ್ದೋ ಹಿಂದೆ ಹೋಯ್ತು, ಭಿಕ್ಷೆ ಬೇಡ್ತು, ಏನೇನೋ ಮಾಡ್ಕೊಂಡು ಅತ್ಯಂತ ಕೆಟ್ಟದ್ದಾಗಿರುವ ಬದುಕನ್ನ ಅದನ್ನೇ ಚಂದ ಮಾಡ್ಕೊಂಡು ಬದುಕಿ ತನ್ನ ಜೀವನ ಕಳೀತು. ಅದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಕೆಂಪು ಚಡ್ಡಿ, ಬಿಳಿ ಅಂಗಿ, ಹಣೆ ಮೇಲೆ ಕುಂಕುಮ, ಇದೇ ಮಗು, ಅಡ್ರೆಸ್ ನನ್ನ ಹತ್ರ ಇದೆ, ನಾನು ಬಿಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಬಿಡ್ತಿದ್ರು. ಆದ್ರೆ ಮಗುಗೆ ತಲೆಗೆ ಹೋಗ್ಲೇ ಇಲ್ಲ. ಆ ಮಗುವಿಗೆ ನಮ್ಮ ಅಮ್ಮ ಯಾರು ಅಂತ ಮರ್ತೋಗಿದೆ. ಚಿಕ್ಕ ಮಗು ಅದು ಪಾಪ, ಅಮ್ಮ ಯಾರು ಅಂತ ಮರ್ತೋಗಿದೆ. ಫೈನಲಿ ಅನಾಥವಾಗಿ ಇದನ್ನೇ ಜೀವನ ಅನ್ಕೊಂಡು ಬದುಕ್ಬಿಡ್ತು. ಕಥೆ ಬಹಳ ಇಂಟ್ರೆಸ್ಟಿಂಗ್ ಇದೆ, ಎಲ್ಲರೂ ಕೇಳಿದ್ದೀರಿ. ಆದ್ರೆ ಈ ಕಥೆಯಲ್ಲಿ ಮಗು ಯಾರು ಗೊತ್ತಾ? ನಾನು ಮತ್ತು ನೀನೇ. ಜಗನ್ಮಾತೆ ಜಗತ್ತಿಗೆ ಕೈ ಹಿಡಿದು ಕರ್ಕೊಂಡು ಬಂದು, ಅದು ಗೊತ್ತಿದೆ ನನ್ನ ಉದ್ದೇಶ ಇರೋದೇನು ಅಂತಂದ್ರೆ ಪರಮಾತ್ಮನೊಂದಿಗೆ ನಿನ್ನನ್ನು ಒಂದು ಮಾಡಬೇಕು ಅಂತ ದರ 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 ಹೇಳ್ಕೊಂಡು ಹೋದ್ಲು. ನಮಗೆ ಈ ಪ್ರಪಂಚ ನೋಡಿ ಬಹಳ ಖುಷಿಯಾಗಿದೆ. ಎಂಥ ಟಿವಿ ಎಷ್ಟು ಚೆನ್ನಾಗಿದೆ, ಅವರ ಮನೆ ಎಷ್ಟು ದೊಡ್ಡದಾಗಿದೆ, ಅವರ ಭೂಮಿ ಎಷ್ಟೊಂದಿದೆ, ಅವರ ಹತ್ರ ಎಂತೆಂಥ ಒಡವೆ ಹಾಕೊಂಡಿದ್ದಾರೆ, ಅಬ್ಬಾ ಏನೆಲ್ಲ ನೋಡಿ ಜಗನ್ಮಾತೆಯ ಕೈ ಕೊಸರುಕೊಂಡು ಅಲ್ಲೇ ನಿಂತು ಆ ಒಡವೆ ಅಂಗಡಿ ಮುಂದೆ ನಿಂತ್ವಿ, ಅಲ್ಲೆಲ್ಲೋ ಹೋಗಿ ದೊಡ್ಡ ಮನೆ ಮುಂದೆ ನಿಂತ್ವಿ. ಇದನ್ನೇ ಜಗತ್ತು ಅಂತ ಭಾವಿಸಿಕೊಂಡು ಇದೇ ನನ್ನ ಪ್ರಪಂಚ ಅನ್ಕೊಂಡು ಇಲ್ಲಿ ನಿಂತಿದ್ದೀವಿ. ಜಗನ್ಮಾತೆ ಹೋದ್ಲು. ಹೋಗ್ಬೇಕಾದ ಕಣ್ಣೀರ್ ಹಾಕಿ ಗುರುಗಳ ಬಳಿ ಅಡ್ರೆಸ್ ಬರ್ಸಿದ್ವಿ. ನನ್ನೊಬ್ಬ ಹುಡುಗ ಇದ್ದಾನೆ, ನೋಡ್ಲಿಕ್ಕೆ ಹೀಗಿದ್ದಾನೆ, ಅವನ ಶಾಲ್ ಹಾಕೊಂಡಿರ್ತಾನೆ, ಬಹಳ ಒಳ್ಳೆ ಹುಡುಗ, ಬಂದ್ರೆ ಮನೆಗೆ ತಲುಪಿಸಿ ಅಂತ ಗುರುಗಳ ಬಳಿ ಹೇಳ್ಬೋದ್ಲು. ಆದ್ರೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ನಮ್ಗೆ ಈ ಜಗತ್ತನ್ನ ಎಷ್ಟು ನಂಬಿ ಕೂತಿದ್ದೀವಿ ಅಂತಂದ್ರೆ ಗುರುಗಳ ಬಳಿಗೆ ಹೋಗಬೇಕು ಅನ್ನೋ ಬುದ್ಧಿ ಕೂಡ ಇಲ್ಲದೆ ಹೋದ್ರೆ ಅವರಾದ್ರೂ ಹೇಗ್ ಕರ್ಕೊಂಡು ಹೋಗ್ಬಿಟ್ಟಾರ ನಮ್ಮನ್ನ. ಈ ಜಾತ್ರೆ 4 ದಿನದ್ದು, ಇದು ಹೋಗುತ್ತೆ 1 ದಿನ. ದೊಡ್ಡ ಮನೆ ಬಿದ್ದು ಹೋಗುತ್ತೆ, ಟಿವಿ ಬದಲಾಗುತ್ತೆ, ಒಂದು ಒಳ್ಳೆ ಮೊಬೈಲ್ ಹಾಳಾಗುತ್ತೆ, ಎಲ್ಲವೂ ಹಾಳಾಗಿ ಹೋಗುತ್ತೆ. ಆದ್ರೆ ಕೊನೆಯಲ್ಲಿ ಉಳ್ಕೊಳ್ಳೋನು ಭಗವಂತ ಮಾತ್ರ. ಅವನ ದಿಕ್ಕಿಗೆ ಹೋಗುವ ರಸ್ತೆಯೇ ಗೊತ್ತಿರಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಅದಕ್ಕೆ ಭಗವಂತ ನನ್ನ ಹತ್ರ ಬರುವ ದಾರಿಯನ್ನ ಯಾರು ಹೇಳ್ಕೊಡ್ತಾರೋ ಅಂಥವರೊಳಗೆ ಎಲ್ಲ ಶಕ್ತಿಯನ್ನ ತುಂಬಿ ಸದ್ಗುರುಗಳು ಅಂತ ಪೀಠದ ಮೇಲೆ ಕೂರಿಸಿ ಹೇಳ್ತಾನೆ. ಅವ್ರು ನನ್ನ ಹತ್ರ ಬರೋ ದಾರಿ ತೋರಿಸ್ಕೊಡ್ತಾರೆ, ಬನ್ರಪ್ಪ ಅಂತ ಹೇಳ್ತಾರೆ. ನಮ್ ಪ್ರಾಬ್ಲಮ್ ಏನು ಅಂತಂದ್ರೆ ಇಲ್ಲಿವರೆಗೂ ಬರೋದು ಕಷ್ಟ ಅಲ್ಲ, ಅವ್ರ ಮಾತನ್ನು ಕೇಳೋದು ಕಷ್ಟ ಅಲ್ಲ, ಕೇಳಿದ ಮಾತುಗಳನ್ನ ಬದುಕಿಗೆ ಅಳವಡಿಸಿಕೊಳ್ಳೋದು ಕಷ್ಟ ಅಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಮುಸಲ್ಮಾನರಾಗಿದ್ರೆ ಒಂದೇ ಪುಸ್ತಕ, ಕ್ರಿಶ್ಚಿಯನ್ರಾದ್ರೆ ನಿಮ್ಗೆ ಒಂದೇ ಪುಸ್ತಕ, ನನಗೆ ನಿಮ್ಗೆ ಒಂದೇ ಪುಸ್ತಕ. ಪುಣ್ಯವಶಾತ್ ನಾನು ನೀವು ಹಿಂದೂಗಳು, ಯಾವುದು ಕೈ ಹಾಕಿದ್ರು ಒಂದು ಶ್ರೇಷ್ಠ ಪುಸ್ತಕ ಸಿಗುತ್ತೆ. ಭಗವಂತನ ಕಡೆ ಹೋಗುವ ಮಾರ್ಗ ಏನು ಅಂತ ನಮ್ಮ ಅನೇಕ ಪೂರ್ವಜರು ಎಷ್ಟು ಸುಂದರವಾಗಿ ವರ್ಣಿಸಿ ಇಟ್ಟಿದ್ದಾರೆ. ನಮ್ಗದನ್ನು ತಿಳ್ಕೊಳ್ಳೋ ಪುರುಸೊತ್ತಿಲ್ಲ, ಆ ದಿಕ್ಕಿಗೆ ಹೋಗುವಂತ ಪ್ರಾಮಾಣಿಕ ಪ್ರಯತ್ನ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಹೇಳಿ? ಆದ್ರೆ ನಾವೆಲ್ಲ ಬೈತಿರೋದು ಯಾರನ್ನು ಗೊತ್ತಾ? ಬಂದಿರೋರ ಎದುರಿಗೆ ಬರದೇ ಇರೋರ್ನ ಬೈಯೋದು. ಯಾರು ಪಾಪ ಶ್ರದ್ಧೆಯಿಂದ ಕೇಳಲಿಕ್ಕೆ ಅಂತ ಬಂದು ಕೂತಿರ್ತಾರೋ ಎಲ್ಲರೂ ಅವರೇ ಬಯಸ್ಕೊಳ್ಳೋದು. ಆದ್ರೆ ಒಂದು ಲಾಭ ಏನು ಅಂತಂದ್ರೆ ಪದೇ ಪದೇ ಈ ತರದ ಸತ್ಸಂಗಗಳಾದ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಜಾತ್ರೆ ಒರಿಜಿನಲ್ ಅಲ್ಲ, ನಾನಿರುವ ಮನೆ ನಿಜವಾದ ಮನೆ ಅಲ್ಲ,
ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, 4 ದಿನ ಇರೋದು, ಸಾಧನೆ ಮಾಡೋದು, ಮುಗಿಸ್ಕೊಂಡು ಮತ್ತೆ ಹೊರಟು ಬಿಡೋದು ಎನ್ನುವಂತ ಭಾವವನ್ನ ಜಾಗೃತಗೊಳಿಸಿಕೊಳ್ಳುವ ಪ್ರಯತ್ನ ಈ ಚಾತುರ್ಮಾಸದಲ್ಲಿ ಆಗ್ಬೇಕು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಈ ಚಾತುರ್ಮಾಸ್ಯದ ಭಾಗ್ಯ ನಂಗೆ ಗೊತ್ತಿಲ್ಲ ನಿಮ್ಮೂರಿಗೆ ಮತ್ತೆ ಯಾವಾಗ ಸಿಗುತ್ತೋ, ಗುರುಗಳ ಕರುಣೆ ಇನ್ಯಾವಾಗ ಆಗುತ್ತೋ, ಇನ್ಯಾವಾಗ ಬೇರೆಯವರೆಲ್ಲ ನಾವು ಮಾಡೋದಿಲ್ಲ ನೀವು ಮಾಡಿ ಅಂತ ನಿಮ್ಗೆ ಬಿಟ್ಕೊಡ್ತಾರೋ ಗೊತ್ತಿಲ್ಲ. ಆದರೆ ಯಾವಾಗ ಚಾತುರ್ಮಾಸ್ಯದ ಭಾಗ್ಯ ಸಿಗುತ್ತೋ ಅದನ್ನ ಬದುಕನ್ನ ರೂಪಿಸಿಕೊಳ್ಳಿಕ್ಕೆ ಬೆಳೆಸ್ಕೊಳ್ಬೇಕು ಅಂತ. ಇಲ್ಲದೆ ಹೋದ್ರೆ ಅರ್ಥ ಇದು